ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ನನ್ನ ಆತ್ಮೀಯ ಮಕರ ರಾಶಿ ವೀಕ್ಷಕರಿಗೆ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ, ನಮಸ್ಕಾರಗಳು ವೀಕ್ಷಕರೇ. ನಾನು ಸ್ವಲ್ಪ ಅನಾರೋಗ್ಯದ ಕಾರಣವಾಗಿ ಕೇವಲ ಆಡಿಯೋ ಮಾತ್ರ ನಾನು ರಿಲೀಸ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಸಹಕರಿಸಿ. ನಿಮ್ಮ ಒಂದು ಸಹಕಾರ ಇದೇ ರೀತಿಯಾಗಿ ಮುಂದುವರಿಲಿ. ಇವತ್ತಿನ ದಿವಸ ನಾವು ಮಕರ ರಾಶಿಯವರಿಗೆ ಈ 2025ರ ಸಂಪೂರ್ಣ ವರ್ಷ ಭವಿಷ್ಯ ಸಾಮಾನ್ಯವಾಗಿ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನು ನೋಡ್ತೇವೆ. ದಯವಿಟ್ಟು ಹೊಸದಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನೇಕ ಒಳ್ಳೊಳ್ಳೆ ವಿಷಯವನ್ನು ನೀವು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ಖಂಡಿತವಾಗಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಕುಂಭ ವಿವಾಹ, ಆಮೇಲೆ ಅರ್ಕ ವಿವಾಹ, ಈ ತರಹದ ವಿಷಯಗಳ ಬಗ್ಗೆ, ಕುಜದೋಷದ ಬಗ್ಗೆ ನಾನು ಸಾಕಷ್ಟು ತಿಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ಅದೆಲ್ಲವನ್ನ ನೋಡ್ಕೊಳ್ಳಿ. ಇವತ್ತು ಮಕರ ರಾಶಿಯವರಿಗೆ ನೋಡ್ತಾ ಇದ್ದೇವೆ ನೋಡಿ. ಆಲ್ರೆಡಿ ಮಕರ ರಾಶಿಯವರಿಗೆ ಈ ವರ್ಷದಿಂದ ಅಂದ್ರೆ 2025ರಿಂದ ಮೇ ತಿಂಗಳವರೆಗೆ ಪಂಚಮದ ಗುರು ಮುಂದುವರಿತಾ ಇದ್ದಾನೆ. ಆಲ್ಮೋಸ್ಟ್ ಆಲ್ ಸ್ವಲ್ಪ ಶನಿಯ ಬಾಧೆಯನ್ನ ಬಿಟ್ರೆ ಗುರು ತುಂಬಾ ಅನುಕೂಲಕರವಾಗಿರೋದ್ರಿಂದ ಉತ್ತಮ ಫಲವನ್ನ ಗುರು ನೀಡ್ತಾನೆ. ಪ್ರಯತ್ನ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಇದೆ. ಬಂಧು ಬಾಂಧವರು ಮತ್ತು ಅತಿಥಿಗಳು ಮನೆಗೆ ಬರೋದರಿಂದ ಸಂತೋಷಕರ ವಾತಾವರಣ. ನೀವು ಮಾಡುವಂತಹ ಕೆಲಸ ಕಾರ್ಯಗಳು ನಿಧಾನವಾಗಿ ಆದರೂ ಕೂಡ ಕಂಪ್ಲೀಟ್ ಆಗುತ್ತೆ, ಅದರ ಬಗ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೆ ಆರೋಗ್ಯದ ಬಗ್ಗೆ ಒಂದಷ್ಟು ಎಚ್ಚರಿಕೆಯನ್ನ ವಹಿಸಿ. ಇಲ್ಲದೇ ಇದ್ದರೆ ನೀವು ಅನಾರೋಗ್ಯದ ಸಲುವಾಗಿ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಬಹುದು. ಸೊ ಅದಕ್ಕೆ ಬಹಳ ಕೇರ್ಫುಲ್ ಆಗಿ ನೀವು ಆ ವಿಷಯವನ್ನು ನೋಡ್ಕೊಳ್ಳಿ. ಮನೆಯಲ್ಲಿ ತುಂಬ ನೆಮ್ಮದಿಯ ವಾತಾವರಣ ಇರುತ್ತೆ. ಧನಾರ್ಜನೆ ವಿಶೇಷವಾಗಿ ಲಾಭದಾಯಕ ಇಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ. ಆದರೆ ಮುಂದೆ ಗುರು ಸುಮಾರು ಸ್ವಲ್ಪ ಮಟ್ಟಿಗೆ ಅಂದರೆ 14ನೇ ಮೇದಿಂದ ಅಕ್ಟೋಬರ್ 18ರವರೆಗೆ ಗುರು ಬದಲಾವಣೆಯಾಗಿ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಅಂದರೆ 6ನೇ ಗುರು ನಿಮಗೆ ಪ್ರಾರಂಭವಾಗುತ್ತೆ. ಸೊ ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಬಹಳ ಉತ್ತಮ. ಯಾವುದಾದ್ರೂ ಕೋರ್ಟ್ ಕಚೇರಿ ಕೆಲಸಗಳಿತ್ತು ಅಂತಂದರೆ ಅವುಗಳನ್ನು ಸ್ವಲ್ಪ ಮಟ್ಟಿಗೆ ಹೋಲ್ಡ್ ಮಾಡಿ ಇಟ್ಟುಕೊಳ್ಳಿ. ಎಲ್ಲ ಕೆಲಸಗಳಲ್ಲಿ ಸ್ವಲ್ಪ ನಿಮಗೆ ನಿಧಾನತೆ ಅರಿವಾಗುತ್ತೆ. ನಿಮ್ಮ ಮಾತನ್ನ ಜನ ಸ್ವಲ್ಪ ಮಟ್ಟಿಗೆ ಕೇಳೋದಿಲ್ಲ ಅಂಥೇಳಿ ನಿಮಗೆ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ಅದರ ಜೊತೆಗೆ ನಿಮ್ಮ ಹಿತಶತ್ರುಗಳ ಬಗ್ಗೆ ಗಮನ ಇರಲಿ, ಎಚ್ಚರಿಕೆಯನ್ನು ವಹಿಸಿ, ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಪುನಃ ನೋಡಿ, ಅದರ ನಂತರ 18 ಅಕ್ಟೋಬರ್ದಿಂದ 4 ಡಿಸೆಂಬರ್ವರೆಗೆ ಗುರು ಮಿಥುನ ರಾಶಿಯಿಂದ ಸ್ವಲ್ಪ ಮಟ್ಟಿಗೆ ಕರ್ಕ ರಾಶಿಗೆ ಪ್ರವೇಶವನ್ನು ಮಾಡೋದರಿಂದ ನಿಮ್ಮ ನಿಂತುಕೊಂಡಂಥ ಎಲ್ಲ ಕೆಲಸಗಳು ಮತ್ತೆ ಪೂರ್ಣವಾಗಲಿಕ್ಕೆ ಪ್ರಯತ್ನ ಮಾಡುತ್ತೆ. ಈ ಕಾಲಾವಧಿ ನಿಮಗೆ ತುಂಬ ಉತ್ತಮವಾಗಿದೆ. ಸೊ ಏನಾದರೂ ನೀವು ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಥವಾ ಪೆಂಡಿಂಗ್ ಇರುವಂಥ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅಂತಂದರೆ ಈ ಕಾಲಾವಧಿಯಲ್ಲಿ ನೀವು ಖಂಡಿತವಾಗಿಯೂ ಮಾಡಿಕೊಳ್ಳಿ. ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಒಂದಷ್ಟು ಚೇತರಿಕೆ ಖಂಡಿತವಾಗಿಯೂ ಕಾಣುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಸ್ವಲ್ಪ ಒಳ್ಳೆಯ ರಿಸಲ್ಟ್ ನಿಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ. ಆದರೆ ಅದರ ನಂತರ 4 ಡಿಸೆಂಬರ್ಗೆ ಗುರು ಪುನಃ ಮಿಥುನ ರಾಶಿಗೆ ಪ್ರವೇಶ ಮಾಡಿ 2026ರವರೆಗೆ 6ನೇ ಗುರು ಇರೋದರಿಂದ ಆಲ್ಮೋಸ್ಟ್ ಆಲ್ ನಿಮಗೆ ಮಧ್ಯಮದ ಕಾಲಾವಧಿ ಅಂತ ನಾವು ಹೇಳ್ಬೋದು. ಅಂದರೆ ಮೊದಲಿನ ಕಾಲಾವಧಿ ಯಾವ ರೀತಿಯಾಗಿರುತ್ತೋ ಪುನಃ ಅದೇ ರೀತಿಯಾಗಿ ನಿಮಗೆ ಕಾಲಾವಧಿ ಮುಂದುವರಿಯುತ್ತೆ. ಅಂತಂದರೆ ಮಧ್ಯಮ ಕಾಲಾವಧಿ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗದೇ ಇರೋದರಿಂದ ಒಂದಷ್ಟು ಹಿನ್ನಡೆಯನ್ನು ನೀವು ಕಾಣ್ತೀರಾ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಇನ್ನು ಶನಿ 3ನೇನಾಗಿ ಮೀನರಾಶಿಯಲ್ಲಿ ಇರೋದರಿಂದ ವರ್ಷ ಪೂರ್ತಿಯಾಗಿ ಇರ್ತಾನೆ. ಪರವಾಗಿಲ್ಲ ಅಂತ ಅನ್ನಬಹುದು. ಉತ್ತಮ ಆರೋಗ್ಯ ಅಂತಂದರೆ ಶನಿಯ ಸಾಡೆ ಮುಗಿದು ಹೋಗುತ್ತೆ. ಸೊ ಆರೋಗ್ಯದ ಸಮಸ್ಯೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ರೋಗಗಳು ದೂರವಾಗುತ್ತೆ. ಒಳ್ಳೆಯ ನೆಮ್ಮದಿ, ಮನಸ್ಸಿಗೆ ಸಂತೋಷದ ವಾತಾವರಣ ಈ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ. ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭವನ್ನು ಪಡೆಯುವಿರಿ. ನಿಮ್ಮ ಧೈರ್ಯ ತುಂಬ ಚೆನ್ನಾಗಿ ಅಂದರೆ ಕಾನ್ಫಿಡೆನ್ಸ್ ನಿಮಗೆ ಹೆಚ್ಚಾಗಿ ಎಲ್ಲ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ನಿಮ್ಮ ಈ ಒಂದು ಡೆವಲಪ್ಮೆಂಟನ್ನು ನೋಡಿಕೊಂಡು ಶತ್ರುಗಳಿಗೆ ತುಂಬ ತೊಂದರೆ ಆಗುತ್ತೆ, ಬಹಳ ತಲ್ಲಣಗೊಳ್ತಾರೆ ಅಂತ ಹೇಳುತ್ತೆ ಇಲ್ಲಿ.
ಸೊ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ವಿರೋಧಿಗಳಿಗೆ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಅವರು ನಿಮಗೆ ಒಂದಷ್ಟು ಅಡಚಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದನ್ನು ಬಹಳ ಎಚ್ಚರಿಕೆಯಿಂದ ಅದನ್ನು ನಿವಾರಿಸಿಕೊಳ್ಳಿ. ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಅವರನ್ನು ಯಾವ ರೀತಿಯಾಗಿ ನೀವು ಹ್ಯಾಂಡಲ್ ಮಾಡಬೇಕು ಅಂತ ಅನ್ನೋದರ ಕಡೆಗೆ ಗಮನ ಕೊಡಿ. ಅಂದರೆ ನಿಮಗೆ ಅವರ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಇನ್ನು ಈ ಒಂದು ವರ್ಷದಲ್ಲಿ ಮಂಗಳ ನಿಮ್ಮ ರಾಶಿಯಲ್ಲಿದ್ದಾಗ, ಪಂಚಮದಲ್ಲಿದ್ದಾಗ ಹಾಗೂ ಅಷ್ಟಮದಲ್ಲಿದ್ದಾಗ ನೀವು ಬಹಳ ಎಚ್ಚರಿಕೆಯನ್ನು ವಹಿಸೋದು ಅವಶ್ಯಕತೆ. ಇದು ಯಾವ್ಯಾವ ಮಾಸದಲ್ಲಿ ಇರ್ತಾನೆ ಅಂತ ಅನ್ನೋದನ್ನು ನಾನು ಮಾಸ ಭವಿಷ್ಯದಲ್ಲಿ ತಿಳಿಸ್ಕೊಡ್ತೇನೆ. ಆ ಟೈಮ್ನಲ್ಲಿ ನೀವು ತಿಳ್ಕೊಳ್ಳಿ. ಈ ಸಂದರ್ಭದಲ್ಲಿ ಅಂತಂದರೆ ನಿಮ್ಮ ರಾಶಿಯಲ್ಲಿದ್ದಾಗ, ಪಂಚಮದಲ್ಲಿದ್ದಾಗ ಮತ್ತು ಅಷ್ಟಮದಲ್ಲಿದ್ದಾಗ ಅನಾವಶ್ಯಕವಾದಂತಹ ಪ್ರವಾಸಗಳನ್ನು ಮಾಡೋದಾಗಲಿ ಅಥವಾ ವಿಶೇಷವಾದಂತಹ ಕಾರ್ಯಗಳನ್ನು ಮಾಡೋದಾಗಲಿ ಖಂಡಿತವಾಗಿಯೂ ಮಾಡಬೇಡಿ. ಇನ್ನು ರಾಹುವಿನ ವಿಷಯಕ್ಕೆ ಬಂದಾಗ ನೋಡಿ, ಎರಡನೇವನಾಗಿ ರಾಹು ಕುಂಭರಾಶಿಯಲ್ಲಿ ಇರ್ತಾನೆ ಈ ವರ್ಷದಲ್ಲಿ. ಸೊ ಇದರಿಂದ ನಿಮ್ಮ ಧೈರ್ಯ ಬಹಳ ಜಾಸ್ತಿ ಆಗುವಂತಹ ಸಾಧ್ಯತೆ ನೋಡಿ. ತುಂಬ ಒಳ್ಳೆಯ ಕಾನ್ಫಿಡೆನ್ಸ್ ಹೇಳಿದ್ನಲ್ಲ ನಾನು, ಕಾನ್ಫಿಡೆನ್ಸ್ ನಿಮಗೆ ಸಾಕಷ್ಟು ಸಿಗುತ್ತೆ. ಮಿತ್ರರು ಕೂಡ ನಿಮಗೆ ಧೈರ್ಯವನ್ನು ಕೊಡ್ತಾರೆ, ಸಹಕಾರವನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ನೀವು ಆಧ್ಯಾತ್ಮಿಕ ಪ್ರವಾಸ ಮತ್ತು ಸಾಧು ಸಂತರ ಮುಂತಾದವರ ಭೇಟಿ ನಿಮಗೆ ಆಗುವ ಸಾಧ್ಯತೆ ಇರೋದರಿಂದ ಒಳ್ಳೆಯ ಸಂತೋಷ ನಿಮಗೆ ಖಂಡಿತವಾಗಿಯೂ ಆಗುತ್ತೆ. ಆದರೆ ಒಂದಷ್ಟು ಅನಾವಶ್ಯಕವಾಗಿ ಸಾಲ ಮಾಡದೇ ಇರದಂತೆ ನೋಡ್ಕೊಳ್ಳಿ. ಇಲ್ಲದೇ ಇದ್ದರೆ ಅದೇ ಸಾಲ ನಿಮಗೆ ಈ ಎಲ್ಲ ಒಳ್ಳೆಯ ಪರಿಣಾಮವನ್ನು ತೆಗೆದುಹಾಕಿ ನಿಮಗೆ ಕಷ್ಟಕ್ಕೆ ದೂಡುವಂಥ ಕಾಲ. ಈ ಒಂದು ಸಂದರ್ಭದಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದು ಉತ್ತಮ ಅಂತನ್ನೋ ಒಂದು ಮಾತನ್ನು ನೀವು ಯಾವಾಗಲೂ ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಒಟ್ಟಾರೆಯಾಗಿ ಈ ವರ್ಷ ಆರೋಗ್ಯವನ್ನು ಬಿಟ್ಟರೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಪ್ರಗತಿ ಇದೆ. ಸೊ ವರ್ಷಾರಂಭದಿಂದ ನೀವು ಕರ್ತವ್ಯವೇ ದೇವರಂತ ನಡೆದುಕೊಳ್ಳೋದು ಒಳ್ಳೆಯದು. ಅಂದರೆ ಕೆಲಸ ಕಾರ್ಯಗಳಲ್ಲಿ ಬಹಳ ಕಾನ್ಸಂಟ್ರೇಷನ್ ಮಾಡಿಕೊಳ್ಳ್ರಿ. ಕೃಷಿಕರಿಗೆ ಒಂದಷ್ಟು ತೊಂದರೆ ಅಂತ ಅನಿಸಿದ್ರೂ ಕೂಡ ಒಳ್ಳೆಯ ಫಲವನ್ನು ಅವರು ಕೂಡ ಪಡಿತಾರೆ. ಹೆಣ್ಣು ಮಕ್ಕಳಿಗೆ ಉತ್ತಮ ಉದ್ಯೋಗದ ಅವಕಾಶ ಇದ್ದು, ಈ IT-BT ಅಂತಂದರೆ ಟೆಕ್ನಾಲಜಿ ಕೆಲಸ ಮಾಡುವಂಥವರಿಗೆ ತುಂಬ ಒಳ್ಳೆಯ ಯಶಸ್ಸು ಖಂಡಿತವಾಗಿಯೂ ಇದೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಸ್ವಲ್ಪ ಒಳ್ಳೆಯ ಸಮಯ ಮೊದಲಿನಕ್ಕಿಂತಲೂ ಪ್ರಾರಂಭ ಆಗಿದೆ. ಗುರು ಆರಾಧನೆಯನ್ನು ಮಾಡಿಕೊಳ್ಳಿ ಮತ್ತು ಶನಿ ಆರಾಧನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಇರುತ್ತೆ. ನಮಸ್ಕಾರ, ಮತ್ತೆ ಭೇಟಿಯಾಗೋಣ.